ಎಂಇಎಸ್ ಮತ್ತು ಶಿವಸೇನೆಯ ಪುಂಡಾಟವನ್ನು ಖಂಡಿಸಿ ರಾಜ್ಯ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಮತ್ತೊಂದು ಕಡೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರು ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಎಂಇಎಸ್ ಮತ್ತು ಶಿವಸೇನೆಯ ಪುಂಡಾಟವನ್ನು ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕಾಕಿ ವಶಕ್ಕೆ ವಾಟಾಳ್ ನಾಗರಾಜರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಬೆಂಗಳೂರಿನ ಟೌನ್ ಹಾಲ್ ಬಳಿ ವಾಟಾಳ್ ನಾಗರಾಜ್ ವಶಕ್ಕೆ ಸಿಕ್ಕಿದ್ದಾರೆ. ಸಂಪೂರ್ಣ ಬಂದಾಗಿದೆ. ಸರ್ಕಾರ ನಿಮ್ಗೆ ಮಾತಾಡ್ತದ ಬೇಕಾಗಿಲ್ಲ. ಸರ್ಕಾರ ಮಾತು ಇಲ್ಲ, ಕಥೆನೂ ಇಲ್ಲ. ಬಂದಂತೂ ಯಶಸ್ವಿಯಾಗಿದೆ. ಬಂದ್ ವಿರುದ್ಧ ಮುಖ್ಯಮಂತ್ರಿ ಅಂತೂ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದ್ ವಿರುದ್ಧ ಅಂತೂ ಇಲ್ಲೇ ಇಲ್ಲ. ಸರ್, ಕೆಲವು ನಿಮ್ಮ ಕನ್ನಡ ಸಂಘಟನೆಗಳನ್ನ ಪೊಲೀಸರು ಕೂಡ ನಾವು ಹೋಗ್ತಾ ಇದೀವಿ. ಸರ್ಕಾರ ಇದನ್ನ ಇದು ಮಾಡ್ತಾ ಇದಾರ, ಬಂದ್ ಇದು ಮಾಡ್ತಾ ಇದಾರ. ಬಂದನ್ನು ಹತ್ತಿಕ್ಕ ಕೊಟ್ಟಿದ್ದಾರೆ. ಬಂದನ್ನು ಹತ್ತಿಕ್ಕ ಕೊಟ್ಟಿದ್ದಾರೆ. ಸರ್ಕಾರ ಮಾಡಿದ್ದಾರೆ. ಈಗಾಗಲೇ ಬಹಳ ಅತ್ಯಂತ ಪೊಲೀಸ್ ಇಟ್ಕೊಂಡು ಸಂಪೂರ್ಣವಾಗಿ ನಮ್ಮನ್ನ ತುಳಿಕೊಟ್ಟಿದ್ದಾರೆ. ನಮ್ಮ ಜೊತೆ ಸರಗೊಂದು ಕೂಡ ಇದ್ದಾರೆ. ಸರ್ ಹೇಳಿ ಸರ್, ಇವತ್ತು ಬಂದಿಗೆ ನಿಮ್ಮ ಕನ್ನಡ ಸಂಘಟನೆಗಳು ತುಂಬಾ ಜನ ಎತ್ತಾಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ನೋಡಿ, ಬಂದಂತ ಕರೆದಂತ ಸಂದರ್ಭದಲ್ಲಿ ಪೊಲೀಸ್ನವರು ಅವ್ರು ಡ್ಯೂಟಿ ಮಾಡಿದ್ದಾರೆ. ಆದ್ರೆ ಅವರು ಯೋಚನೆ ಮಾಡಬೇಕಾಯ್ತು, ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ, ಏನೇನ್ ಮಾಡ್ತಾ ಇದ್ದೀವಿ, ಈ ನಾಡು ನೆಲ ಜಲದ ಬಗ್ಗೆ ಮಾಡ್ತಾ ಇದ್ದೀವಿ ಅಂತ ಹೋರಾಟನ ಹಕ್ಕಿಗೆ ಪೊಲೀಸ್ ಇಲಾಖೆ ಮಾಡಬಾರದು. ಸರ್ಕಾರ ಕೂಡಲೇ ಬಂಧನ ಮಾಡಿರುವಂತವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇದಿಷ್ಟು ಏನೊಂದು ವಾಟಾಳ್ ನಾಗರಾಜ್ ಆಗ್ಬೋದು, ಸರಗೊಂದವರ ಮಾತು. ಯಾವುದೇ ಕಾರಣಕ್ಕೂ ಕೂಡ ಬಂದು ನಿಲ್ಸರಿ ಇವತ್ತು ಬಂದ್ ಯಶಸ್ವಿ ಆಗಿದೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದು. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಯಾವುದೇ ಕಾರಣಕ್ಕೂ ನಾನು ಬಸ್ನಿಂದ ಕೆಳಗಿಳಿಯೋದಿಲ್ಲ. ಬಸ್ನಲ್ಲಿ ಕುಳಿತು ಹೋರಾಟವನ್ನ ಮಾಡ್ತೀನಿ. ವಾಟಾಳ್ ನಾಗರಾಜ್ ಅವರ ಹೇಳಿಕೆ. ಬಸ್ನಿಂದ ವಾಟಾಳ್ ನಾಗರಾಜ್ ಕೆಳಗಿಳಿಸಲಿಕ್ಕೆ ಪೊಲೀಸರ ಅರಸಾಹಸವನ್ನ ಪಡ್ತಾ ಇದ್ದಾರೆ. ಪೊಲೀಸರ ಮೂಲಕ ಬಂದ್ ಹತ್ತಿಕ್ಕುವ ಪ್ರಯತ್ನ ನಡೀತಾ ಇದೆ. ಆದರೂ ಕೂಡ ಕರ್ನಾಟಕ ಬಂದ್ ಯಶಸ್ವಿಯಾಗಿದೆ. ವಾಟಾಳ್ ನಾಗರಾಜ್ ಅವರ ಪ್ರತಿಕ್ರಿಯೆ ಇದು. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು. ಬೆಂಗಳೂರಿನ ವಿವಿಧೆಡೆ ಪ್ರತಿಭಟನೆ ನಡೀತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಈಗಾಗಲೇ ಪೊಲೀಸರು ಜೊತೆಗೆ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೀತಾ ಇದೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಬಸ್ಸಲ್ಲಿ ಹತ್ತಿಸ್ಕೊಂಡು ಠಾಣೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ವಾಟಾಳ್ ನಾಗರಾಜ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು, ಯಾವುದೇ ಕಾರಣಕ್ಕೂ ಈ ಬಂದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಬಂದ್ ಯಶಸ್ವಿಯಾಗಿದೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ.